ಗಡಿಭಾಗದ ತಾಲೂಕಿನಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಸಿಗದೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಪಾವಗಡ ತಾಲೂಕಿನ ಶೇಕಡಾ 60ರಷ್ಟು ಹಳ್ಳಿಗಳಿಗೆ ಸರ್ಕಾರಿ ಬಸ್ಗಳ ಸೌಲಭ್ಯ ಇಲ್ಲ. ಪಾವಗಡ ಪಟ್ಟಣ ತುಮಕೂರು ಜಿಲ್ಲಾ ಕೇಂದ್ರದಿಂದ 100 ಕಿಲೋಮೀಟರ್ ದೂರದಲ್ಲಿದ್ದು ಬಹಳಷ್ಟು ಆಂಧ್ರಪ್ರದೇಶದ ಗಡಿಯನ್ನ ಹೊಂದಿಕೊಂಡಿದೆ. ಆದರೆ ಈ ಒಂದು ಗಡಿ ತಾಲೂಕಿಗೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ಜನರು ಖಾಸಗಿ ವಾಹನಗಳ ಮೇಲೆ ಹೆಚ್ಚು ಅವಲಂಬಿಸಿದ್ದಾರೆ. ಸರ್ಕಾರಿ ಬಸ್ ವ್ಯವಸ್ಥೆ ಸರಿಯಾಗಿ ಇಲ್ಲದಿರುವುದರಿಂದ ಪಾವಗಡದಲ್ಲಿ ಖಾಸಗಿ ಬಸ್ಗಳ ದರ್ಬಾರ್ ಜೋರಾಗಿದೆ. ಬಸ್ ಇಲ್ಲ ಸರ್ ನಮ್ಮೂರಿಗೆ. ಮುಂಚೆ ಬರ್ತಿದ್ರು ಸರ್, ಇವಾಗ ನಿಂತೋಗ್ಬಿಟ್ಟವೆ. ಬರೀ ಆಟೋ ಕಾಯ್ಬೇಕು. ಏನೋ ಜನ ಬಂದ್ರೆ ಯಾರು ಇಲ್ಲ. ನಮ್ಗೆ ಭಾರಿ ಬಹಳ ಕಷ್ಟ ಸರ್. ನಮ್ಗೆ ಹೇಳ್ಕೋಬಾರ್ದು. ಯಾವ ಇಲ್ಲಿ ನೀವು ಇಲ್ಲಿಂದ ಇಲ್ಲ ಸರ್ ನಮ್ದು. ಎಲ್ಲಿಗೆ ಹೋಗ್ತೀರಾ ಇಲ್ಲಿಂದ? ಪಾವಡಕ್ಕೆ ಸರ್. ಪಾವಡಕ್ಕೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಪಾವಡಕ್ಕೆ ಹೋಗು ಸರ್. ಬಸ್ ಇಲ್ಲ. ಬಸ್ ಇಲ್ಲ. ಮತ್ತೆ ಹೆಂಗ್ ಮಾಡ್ತೀರಾ ನೀವು? ಅದೇ ಯಾವ ಆಟೋ ಮಾಡ್ಕೋಬೇಕು, ಹೋಗ್ಬೇಕು. ನಮ್ಗೆ ಭಾರಿ ಕಷ್ಟ ಸರ್. ನಮ್ಗೆ ಹೇಳ್ಕೋಬಾರ್ದು. ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಪಾವಡ? 18 ಕಿಲೋಮೀಟರ್ ಸರ್. ಮತ್ತೆ ನೀವೇನಾದ್ರೂ ಎಮರ್ಜೆನ್ಸಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಿ? ಏನು ಸರ್, ಹೋದಂಗೆ ಆಟೋ ತಗೊಂಡು ಹೋಗೋದು ಅಷ್ಟೇ. ಮತ್ತೆ ಹೋದ್ರೆ ಹೋದಂಗೆ ಹಂಗೆ ಹಂಗೆ ವಾಪಸ್ ಬರೋದು ಸರ್. ಓಕೆ, ಹೇಳ್ಕೊಬಾರ್ದು ಸರ್. ನಾವು ಕೈ ಮುಗಿದು ಹೇಳ್ತೀನಿ, ಕಷ್ಟ ನಮ್ದು ಭಾಳ ಸರ್. ಓಕೆ, ಹೇಳ್ಕೊಬಾರ್ದು. ಯಾವ ಬಸ್ ಇಲ್ಲ, ಏನಿಲ್ಲ. ಇವಾಗ ಒಂದು ಕೆಲಸ ಮಾಡಿ ಸ್ವಾಮಿ, ಈಗ ಹೋಗುವಾಗ ಇವರು ಲೋಡ್ ಆಗ್ಬೇಕು. ಇವರು ನಾವು ಜರ ಬರ್ಲಿ ಚಳಿ ಬರ್ಲಿ ಇವ್ರು ಲೋಡ್ ಆಗ್ಬೇಕು ಸ್ವಾಮಿ. ಇವ್ರಿಗೆ ಇವ್ರು ಹೋಗಲ್ಲ. ಹೋದ್ರೆ ಗುಂಡಲ್ಲಿ ಹೋಗ್ಬೋದು, ಇಲ್ಲ ಬಾಲಂಲಿ ಹೋಗ್ಬೋದು, ಇಲ್ಲ ಹಂಗೆ ವಾಪಸ್ ಬರ್ಬೋದು. ಬಹಳ ಕಷ್ಟ. ಪಾವಗಡ ಸರ್ಕಾರಿ ಡಿಪೋ ಈ ಮುಂಚೆ ತುಮಕೂರು ಘಟಕಕ್ಕೆ ಸೇರಿತ್ತು. ಆದ್ರೆ ಬಳಿಕ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸೇರಿರುವ ಕಾರಣ ಡಿಪೋ ಕೂಡ ಚಿತ್ರದುರ್ಗ ಘಟಕಕ್ಕೆ ಸೇರಿದ್ದು ಬಸ್ಗಳನ್ನ ಸರಿಯಾದ ಸಮಯಕ್ಕೆ ಒದಗಿಸುವಲ್ಲಿ ವಿಫಲವಾಗ್ತಾ ಇದೆ. ಇನ್ನು ಪಾವಗಡದವರೇ ಡಿಪೋ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರೂ ಕೂಡ ಪಾವಗಡ ತಾಲೂಕಿಗೆ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸುವಲ್ಲಿ ವಿಫಲರಾಗಿದ್ದಾರೆ. ಇದರಿಂದ ನಿತ್ಯ ಶಾಲಾ ಕಾಲೇಜುಗಳಿಗೆ ಹಾಗೂ ಕೆಲಸಕ್ಕೆ ಹೋಗಲು ಕಷ್ಟವಾಗ್ತಾ ಇದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೋಗ್ಬೇಕು, ಬಸ್ ಇಲ್ಲ. ಏನಾದರೂ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಸೂಕ್ತವಾದ ಬಸ್ ವ್ಯವಸ್ಥೆಯನ್ನ ಒದಗಿಸಬೇಕಾಗಿದೆ. ಸುದ್ದಿ ಪ್ರಜಾಶಕ್ತಿ ಟಿವಿ ಪಾವಗಡ.